ಪರಮ ಪೂಜ್ಯ ಶ್ರೀ ಚಿದಾನಂದ ಅವಧೂತಾಚನವರ ಮಠ ಸುಕ್ಷೇತ್ರ ಸೊಗಲ್ ಸುನಗೋಳೆ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊಗಲ ಅಪ್ಪಾಜಿ ಅವರಿಗೂ ಕೂಡ ತಮ್ಮೆಲ್ಲರ ಜೀವಾಪುರ ಗ್ರಾಮದ ಗುರು ಹಿರಿಯರ ವತಿಯಿಂದ ಎಲ್ಲ ತಾಯಂದಿರ ವತಿಯಿಂದ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇಲ್ಲಿಗೆ ಆಗಮಿಸಿರುವ ಪರಮ ಪೂಜ್ಯರು ಆಗಿರುವಂತಹ ತಪೋನಿಷ್ಠ ಪರಮ ಪೂಜ್ಯ ಶ್ರೀ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುಖದೇವಾನಂದ ಮಹಾಶಿವಯೋಗಿಗಳ ಮಠ ಸಿದ್ಧ ಸುಕ್ಷೇತ್ರ ನಯಾನಗರ ಪರಮ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಸಮಸ್ತ ಜೀವಾಪುರ ಗ್ರಾಮದ ಗುರು ಹಿರಿಯರ ವತಿಯಿಂದ ಎಲ್ಲ ತಾಯಂದಿರ ವತಿಯಿಂದ ನಯಾನಗರ ಪೂಜ್ಯರನ್ನು ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. सुखिनो भवन्तु सर्वे संत निरामयः भद्राणि पश्यन्ते मां दुःख कश्चित् दुःख भाग भवते. ಆರಂಭದಲ್ಲಿ ಈ ನಾಡ ಕಂಡ ಈ ರಾಷ್ಟ್ರ ಕಂಡ ಅಪರೂಪ ಸಂತ ಮಹಂತರನ್ನ ಬಸವಾದಿ ಶಿವಶರಣನನ್ನ ಸ್ಮರಣೆ ಮಾಡಿಕೊಂಡು ನಯಾನಗರ ಮಠದ ಪಾವನ ಕರ್ತುಗದ್ದಿಗೆಗೆ ಮಧುರ ಕಂಡಿಯ ಪಾವನ ಗುರುವರ್ಯ ಸಿದ್ಧಲಿಂಗ ಪರಮಾತ್ಮನ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುಕ್ಷೇತ್ರ ತಾಯಿ ಜಗದಂಬೆಯ ನೂತನ ಮೂರ್ತಿ ಪ್ರತಿಷ್ಠಾಪನೆ ಜಾತ್ರಾ ಮಹೋತ್ಸವದ ವೇದಿಕೆ ಮಾಮನಿಯವರು ಶ್ರೀಯುತ ನಮ್ಮ ಗೌಡರಾಗಿರ್ಬೋದು, ನಮ್ಮ ಎರಡ್ಡಿ ಗುರುಗಳು ಶ್ರೀಯುತ ನರಿಯವರಾಗಿರ್ಬೋದು, ಗ್ರಾಮದ ಎಲ್ಲ ಗುರು ಹಿರಿಯರು, ತಾಯಿಯ ಎಲ್ಲ ಸೇವಾದಾರಿಗಳೇ, ಸದ್ಭಕ್ತರೇ, ತಮ್ಗೆಲ್ಲರಿಗೂ ಶರಣಾರ್ಥಿ. ಬಹುತೇಕ ಇವತ್ತು ಜೀವಾಪುರ ಗ್ರಾಮದೊಳಗೆ ದೊಡ್ಡ ಹಬ್ಬನ ನಡೆದದ. ಇವತ್ತು ತಾಯಿಗಳಲ್ಲಿ ಹುಮ್ಮಸ, ಶರಣರಲ್ಲಿ ಸಂತಸ ಗುರುಗಳ ಆಗಮನದಿಂದ ಆಯಿತು. ಇವತ್ತು ಜೀವಾಪುರ ಗ್ರಾಮ ಪಾವನ ಅನ್ನೋ ಹಾಗೆ ಬಹಳ ದೊಡ್ಡ ಇತಿಹಾಸ ಕಂಡಂತ ಜೀವಾಪುರ ಗ್ರಾಮ. ನಾನು ಬಂದು ಮೊದಲ ತಾಯಿ ದರ್ಶನಕ್ಕೆ ಹೋದೆ. ಅವ್ವ ಕುಲು ನಗಾಕತ್ತೇಳು, ಸುಖ ಆಕತ್ತೆ ಅಂತ ತಿಳ್ಕೊರಪ್ಪ. ಅಕ್ಕಿ ಮುಂದೆ ಏನಾದ್ರೂ ತಲೆ ಎತ್ತಿ ನಿತ್ರಿ ಅಂದ್ರ ಮುಂದೊಂದ್ ದಿನ ತಲೆ ತೆಗ್ಸು ಕಾಲ್ ಬಂದಿತ್ತಪ್ಪ. ಈ ಭಾರತ ಭೂಮಿ, ಈ ಪುಣ್ಯ ಭೂಮಿ, ದೇವನಾಡಿದು, ದೇವರ ಭೂಮಿದು. ನಾನೊಂದು ಸಾರಿ ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಹೋಗಿದ್ದೆ. ಕಳೆದ 2019 ಆಚೆ ನಾನು ಹೋದ ಸಂದರ್ಭದೊಳಗೆ ನಾನು ಏರ್ಪೋರ್ಟ್ಗೆ ಹೋಗಿ ಇಳಿಗುಡಕ ಆ ದೇಶದ ಶಿಷ್ಯರೆಲ್ಲ ಬಂದು ಉದ್ದಕ ನಮಸ್ಕಾರ ಮಾಡಿ ಮಾಲೆ ಹಾಕಿದ್ರು. ಮಾಲೆ ಹಾಕುಗುಡಕ ಆ ಏರ್ಪೋರ್ಟ್ನಾಗಿನ ಮಂದಿ ಆ ಮಾಲೆ ಹಾಕಿದವ್ರನ್ನ ನಮ್ಮನ್ನ ಹೆಂಗ ನೋಡ್ತಿದ್ರು ಅಂದ್ರೆ
ಇವ್ರು ಏನು ಮಾಡಿದಾರ ಅನ್ನೋ ಮಟ್ಟಕ್ಕೆ ನೋಡ್ತಿದ್ರು ಅವರು. ಯಾಕಂದ್ರೆ ಆ ದೇಶದೊಳಗೆ ಗುರು ಅನ್ನೋ ಶಬ್ದನೂ ಗೊತ್ತಿಲ್ಲ, ಶಿಷ್ಯ ಅನ್ನೋ ಬದುಕೇ ಗೊತ್ತಿಲ್ಲದ ದೇಶ. ನಾನು ಮನೆಗೆ ಹೋಗಿ ವಿಶ್ರಾಂತಿಯನ್ನು ತಗೊಂಡ ಮೇಲೆ ತಕ್ಷಣ ಪಾದ ಪೂಜೆ ಮಾಡಿದ್ರು. ಆ ಓಣಿಯೊಳಗೆ ಎಲ್ಲರೂ ಬಂದು ಸೇರಿದ್ರು. ಅವಾಗ ನನಗೆ ಅವ ಥ್ಯಾಂಕ್ಸ್ ಕೊಡಕ್ ಬಂದ. ನಾ ಥ್ಯಾಂಕ್ಸ್ ಕೊಡ್ಲಿಲ್ಲ, ಕೈ ಮುಗಿದೆ. ಮತ್ತು ಥ್ಯಾಂಕ್ಸ್ ಕೊಡಕ್ ಬಂದ, ಅವನಿಗೂ ಕೈ ಮುಗಿದೆ. ಮತ್ತು ಒಬ್ಬ ಥ್ಯಾಂಕ್ಸ್ ಕೊಡಕ್ ಬಂದ, ಅವನಿಗೂ ಕೈ ಮುಗದೆ ವಕೀಲರು. ನಮ್ಮ ಶಿಷ್ಯನ ಕರೆದ ನಾ ಹೋದ ಮೇಲೂ ಶೆಟ್ಟಿ ಗೆದ್ರು ಅವರು. ಅಲ್ಲೋ ನಿಮ್ಮ ಭಾರತ ದೇಶ ಹಂಗ ಹಿಂಗ ಅಂತ ಹೇಳ್ತಿ, ನಿಮ್ಮ ಭಾರತ ದೇಶದಲ್ಲಿ ಗುರು ಪರಂಪರೆ ದೊಡ್ಡದಂತೆ ಹೇಳ್ತಿ, ಆದ್ರೆ ನಿಮ್ಮ ಸ್ವಾಮಿಗಳಿಗೆ ಥ್ಯಾಂಕ್ಸ್ ಕೊಡಕ್ ಹೋದ್ರೆ ಥ್ಯಾಂಕ್ಸ್ ಕೊಡುವಷ್ಟು ನಿಮ್ಮಲ್ಲಿ ಸಂಸ್ಕಾರ ಇಲ್ಲ, ಎಂಥ ದೇಶ ನಿಮ್ಮದ ಅಂತ ನಮ್ಮ ಶಿಷ್ಯನನ್ನು ಬೈದರು. ಅವ ಬಂದು ನನಗೆ ಹೇಳ್ದ, ಯಪ್ಪ ಸುಮ್ಮ ಕೈಯಾರ ಕೊಡಬೇಕಿಲ್ಲಪ್ಪ ಅಂದ. ನಮ್ಮದು ಕೈ ಕೊಡೋ ಧರ್ಮ ಅನ್ನಲೇ, ನಮ್ಮದ ಕೈ ಮುಗಿಯೋ ಧರ್ಮ ಐತೆ ನಂದ. ನಾ ಹೇಳ್ದೆ, ಏನು ಇವ್ರ ಕೈ ಕೊಡೋದು ಕೆಲಸ ಇನ್ನು 2 ವರ್ಷ ಅಷ್ಟ ಐತಿ. ಏನು ನನ್ನ ಭಾರತೀಯ ಸಂಸ್ಕೃತಿಯನ್ನ ಇವ್ರು ಅಲ್ಲಗಳೆದಾರಲ್ಲ, ಇನ್ನು 2 ವರ್ಷ ತಡಿ, ಇಡೀ ಜಗತ್ತ ಭಾರತೀಯ ಸಂಸ್ಕೃತಿಯನ್ನ ಪರಿಪಾಲಿಸೋ ಸಂದರ್ಭ ಬಂದಿತ್ತು ಅಂತ ಹೇಳಿ ಬಂದೆ. ಇಡೀ ರಾಮಾಯಣ ಆದದ್ದು, ಮಹಾಭಾರತ ಆದದ್ದು ಯಾಕಿಷ್ಟು ಗೌರವವನ್ನು ಕೊಟ್ಟಿದ್ದೀವಿ ಅಂದ್ರೆ, ಇವತ್ತು ರಾಜ ಛತ್ರಪತಿ ಶಿವಾಜಿ ಮಹಾರಾಜ ಆಗ್ಬೇಕಂದ್ರೆ ತಾಯಿ ಜೀಜಾಬಾಯಿ ಆಶೀರ್ವಾದ. ಜೀಜಾಬಾಯಿ ಬಸೂರಿ ಇದ್ದಾಗ, ಡೆಲಿವರಿ ಆದಾಗ ಅರಸಿಯ ಕೈಯಾಗ ಕೊಟ್ಟಾಗ ಹೇಳ್ತಾಳ, ಈ ಮಗು ಸಾಮಾನ್ಯ ಮಗು ಆಗೋದಿಲ್ಲ, ಈ ಧರ್ಮವನ್ನು ಉಳಿಸಿ ಬೆಳೆಸ್ತಕ್ಕಂಥ ಧರ್ಮ ವೀರ ರತ್ನಾಕರನ ನಾನು ಮಾಡ್ತಾ ಇದ್ದೀನಿ, ನೀನು ಯಾವತ್ತು ನೀನು ಹೆದರ್ಕೋತ ಎದೆ ಹಾಲು ಕುಡಿಸ್ಬೇಡ ಅಂದ್ರು. ಬಾಳ ಮಗು ಹೊಸದ ಅಳಾಕತ್ತಿತ್ತು, ಹೆಣ್ಣು ಮಕ್ಕಳ ಜೀವ ತಡಿಲಿಲ್ಲ. ಅಳು ಕೂಸು ನೋಡಿ ರಾಣಿ ಬಂದ ನನಗ ಪಾಶೆ ಕೊಟ್ಟರು ಆಗಬಹುದಂತ ತಿಳ್ಕೊಂಡು ಹೆದರದೆ ಆ ಕೂಸಿಗೆ 2 ಹನಿ ಹಾಲನ್ನು ಕುಡಿಸಿದಳಂತ. ಯಾವಾಗ 2 ಹನಿ ಹಾಲು ಕುಡಿಸಿದಳು, ಅಳುದು ನಿತ್ತು. ಜೀಜಾಬಾಯಿ ಗೊತ್ತಾತು, ಓಡಿ ಬಂದು ಕೈಯೊಳಗಿನ ಕೂಸ ಕಸ್ಕೊಂಡು 2 ಕಾಲ ಮೇಲ್ ಮಾಡಿ ತಲೆ ತೆಳಗ ಮಾಡಿ ಬಾಯಿ ಒಳಗ ಬಟ್ ಹಾಕಿ 20 ದಿವಸ ಕಂದವನ ಬಾಯಿಂದ ಹಾಲು ಕಕ್ಸತ್ತಳ ಮಾತಾ ಜೀಜಾಬಾಯಿ. ಹಾಲಷ್ಟ ಕಕ್ಕಲಿಲ್ಲ ಮಗು, ಒತ್ತಡಕ್ಕೆ ಸಿಲಿಕ್ಕೆ ರಕ್ತ ಕಕ್ಕಿತ್ತು ವಿನಃ ತಾಯಿ ಬಿಡ್ಲಿಲ್ಲ. ಅವಾಗ ಸೇವಕಿ ಕೇಳಿದಳು, ನಾ ಏನಾದ್ರೂ ವಿಷ ಕುಡಿಸಿದೇನೇನ? ನಾನು ಹಾಲ ಕುಡಿಸಿ, ನೀನು ಹಾಲ ಕುಡಿಸಿದೆಯಲ್ಲ, ಅದನ್ನ ಯಾಕೆ ಕಕ್ಸ್ತಾ ಇದ್ದೀ ಅಂದಾಗ, ನಿನಗೆ ಹಿಂದಾಡೆ ಹೇಳ್ತಾನಂತ ಹೇಳಿ ಹಾಲ ಕಕ್ಷಿ ಮಗುವನ್ನು ಮಲಗಿಸಿದಳಂತ. ಯಾಕೆ ಹೇಳಿದಳು ಅಂತ ಕೇಳಿದ್ರೆ, ಮುಂದೊಂದು ದಿನ ಛತ್ರಪತಿ ಶಿವಾಜಿ ಮಹಾರಾಜ್ ಬೆಳೆದ ದೊಡ್ಡವನಾಗಿ ಪಕ್ಕದೊಳಗೆ ಸಮರ್ಥ ರಾಮದಾಸರು ಇರ್ತಾರೆ, ಸೈನ್ಯವನ್ನ ನೋಡಿ ಹೆದರಿಕೆ ಬರ್ತದೆ. ಅವಾಗ ಶಿವಾಜಿ ಮಹಾರಾಜ್ ಕೇಳ್ತಾನ, ನಂಗೆ ಯಾಕೆ ಹೆದರಿಕೆ ಬರಕತ್ತತಿ ಅಂದಾಗ, ನಿಮ್ ತಾಯಿ ಹಿಂಗ್ ಬೆಳೆಸಿದಳು, ಸೇವಕಿ ಅಂಜಂಜ್ಕೋತ ಹಾಲು ಕುಡಿಸಿದಳು, ಅದು ಎಲ್ಲೋ ಒಂದು ಸೂಕ್ಷ್ಮ ಕಣ ಡೈಜೆಷನ್ ಆಗ್ಬಿಟ್ಟೈತಪ್ಪ, ಅದಕ್ಕೆ ಆ ಶೈನ್ಯ ನೋಡ್ರೆ ನಿನಗೆ ಹೆದರಿಕೆ ಬರಾಕತ್ತೈತಿ ಅಂತ ಅವತ್ತು ರಾಮದಾಸರು ಹೇಳ್ತಾರೆ. ಎದ್ದು ನಿಲ್ಲಕ್ ಹೋಗ್ಬೇಡ್ರಿ, ಪೂಜ್ಯರ ಒಂದು ಆದೇಶ ಆಗ್ಯದ, ಎದ್ದು ಯಾರು ನಿಲ್ಲಕ್ ಹೋಗ್ಬೇಡ್ರಿ. ಯಾರೊಬ್ರು ಜಗ ಬಿಟ್ಟು ಒಟ್ಟ ಮ್ಯಾಲ ಹೇಳಬಾರ್ದು ಅಂತ ಹೇಳಿ ಅವ್ರೊಂದು ವಚನ ಕೊಟ್ಟರು, ಹೇಳಿದಾರು. ಎಲ್ಲರೂ ಕೂತ್ಕೊಂಡ ಅಲ್ಲೇ ಕೈ ಮುಗಿರಿ, ಯಾರೂ ಹೇಳಕ್ ಹೋಗ್ಬೇಡ್ರಿ. ಅವ್ರು ಒಂದು ಆದೇಶ ಆಗ್ಯದ, ಅದನ್ನ ಪಾಲಿಸ್ತೀರಿ ಅಂತ ಹೇಳಿ ನಂಬಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸಿದ್ದಾರೆ. ಈಗ ರಾಜೇಂದ್ರ ಮಾವ ಎರಟ್ಟಿ
ಇವರಿಗೂ ಸಹ ಆತ್ಮೀಯವಾದಂತ ಸ್ವಾಗತದೊಂದಿಗೆ ಸನ್ಮಾನವನ್ನ ಮಾಡಿಕೊಡಬೇಕೆಂದು ನಮ್ಮ ದ್ಯಾಮಮ್ಮ ದೇವಿಯ ಭಕ್ತರಲ್ಲಿ ಕೇಳಿಕೊಳ್ಳುತ್ತೇನೆ.